Hi, hello everyone. Welcome to Shikshanave Shakti YouTube channel. Friends, today we will discuss about important questions for all competitive exams. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದ ಮಹತ್ವದ ಪ್ರಶ್ನೆಗಳ ಕುರಿತಾಗಿ ಇಂದು ಈ ವಿಡಿಯೋದಲ್ಲಿ ಚರ್ಚಿಸೋಣ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ SDC, FDC, KS, IAS, KSET and NET ಹೀಗೆ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದ ಹಾಗೂ ಈ ಹಿಂದೆ ಕೇಳಿದಂತಹ ಪ್ರಶ್ನೆಗಳ ಅದರಲ್ಲೂ ಪ್ರಮುಖ ಪ್ರಶ್ನೆಗಳ ಕುರಿತಾಗಿ ಇಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಪ್ರಥಮ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯಿತು? ಪ್ರಶ್ನೆ ಮತ್ತೊಮ್ಮೆ, ಪ್ರಥಮ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯಿತು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 ಕಾನ್ಪುರ, ಆಯ್ಕೆ 2 ಬಾಂಬೆ, ಆಯ್ಕೆ 3 ಸೂರತ್, ಆಯ್ಕೆ 4 ಲಾಹೋರ್. ಸ್ನೇಹಿತರೆ, ತಾವು ಉತ್ತರವನ್ನ ಗೆಸ್ ಮಾಡಬಹುದು. ಪ್ರಥಮ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಹೀಗಿದೆ: ಆಯ್ಕೆ 2 ಬಾಂಬೆ. ಸ್ನೇಹಿತರೆ, ಪ್ರಥಮ ಕಾಂಗ್ರೆಸ್ ಅಧಿವೇಶನ ಮುಂಬೈನಲ್ಲಿ ನಡೆಯಿತು. ಇದು ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ: ಪ್ರಥಮ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದವರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಪ್ರಥಮ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದವರು ಯಾರು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 WC ಬ್ಯಾನರ್ಜಿ, ಆಯ್ಕೆ 2 MK ಗಾಂಧಿ, ಆಯ್ಕೆ 3 AO ಹ್ಯೂಮ್, ಆಯ್ಕೆ 4 ಸಚ್ಚಿದಾನಂದ ಸಿನ್ಹಾ. ಸರಿಯಾದ ಉತ್ತರ ತಾವು ಗೆಸ್ ಮಾಡಬಹುದು ಸ್ನೇಹಿತರೆ. ಸರಿಯಾದ ಉತ್ತರ ಹೀಗಿದೆ: WC ಬ್ಯಾನರ್ಜಿ. ಪ್ರಥಮ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದವರು WC ಬ್ಯಾನರ್ಜಿ ಅವರು ಸ್ನೇಹಿತರೆ. ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ ಸ್ನೇಹಿತರೆ: ಪ್ರಥಮ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆಯಿತು? ಪ್ರಶ್ನೆ ಮತ್ತೊಮ್ಮೆ, ಪ್ರಥಮ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆಯಿತು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 1905ನೇ ಇಸ್ವಿ, ಆಯ್ಕೆ 2 1920ನೇ ಇಸ್ವಿ, ಆಯ್ಕೆ 3 1885ನೇ ಇಸ್ವಿ, ಆಯ್ಕೆ 4 1917ನೇ ಇಸ್ವಿ. ಪ್ರಥಮ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆಯಿತು? ಸ್ನೇಹಿತರೆ, ತಾವು ಉತ್ತರವನ್ನು ಗೆಸ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಸರಿಯಾದ ಉತ್ತರ ಹೀಗಿದೆ: ಉತ್ತರ 3 1885ನೇ ಇಸ್ವಿ. ಪ್ರಥಮ ಕಾಂಗ್ರೆಸ್ ಅಧಿವೇಶನ 1885ರಲ್ಲಿ ನಡೆಯಿತು ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಬಂಗಾಳದ ವಿಭಜನೆ ಯಾವಾಗ ನಡೆಯಿತು? ಪ್ರಶ್ನೆ ಮತ್ತೊಮ್ಮೆ, ಬಂಗಾಳದ ವಿಭಜನೆ ಯಾವಾಗ ನಡೆಯಿತು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 1922ನೇ ಇಸ್ವಿ ಅಕ್ಟೋಬರ್ 11, ಆಯ್ಕೆ 2 1912ನೇ ಇಸ್ವಿ ಅಕ್ಟೋಬರ್ 11, ಆಯ್ಕೆ 3 1920ನೇ ಇಸ್ವಿ ಅಕ್ಟೋಬರ್ 11, ಆಯ್ಕೆ 4 1905 ಅಕ್ಟೋಬರ್ 11. ಸ್ನೇಹಿತರೆ, ಉತ್ತರ ಹೀಗಿದೆ. ಸರಿಯಾದ ಉತ್ತರ 1905ನೇ ಇಸ್ವಿ ಅಕ್ಟೋಬರ್ 11. ಬಂಗಾಳದ ವಿಭಜನೆ ನಡೆದಿದ್ದು ಈ ಇಸ್ವಿಯಲ್ಲಿ 1905 ಅಕ್ಟೋಬರ್ 11ರಂದು ಬಂಗಾಳದ ವಿಭಜನೆ ನಡೆಯಿತು. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಹೀಗಿದೆ: ಬಂಗಾಳದ ವಿಭಜನೆ ಮಾಡಿದವರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಬಂಗಾಳದ ವಿಭಜನೆ ಮಾಡಿದವರು ಯಾರು? ಆಯ್ಕೆಗಳು ಹೀಗಿವೆ: 1 ಆಯ್ಕೆ ಲಾರ್ಡ್ ವಿಲಿಯಂ ಬೆಂಟಿಕ್, ಆಯ್ಕೆ 2 ಲಾರ್ಡ್ ಕರ್ಜನ್, ಆಯ್ಕೆ 3 ಲಾರ್ಡ್ ಮೌಂಟ್ ಬ್ಯಾಟನ್, ಆಯ್ಕೆ 4 ಲಾರ್ಡ್ ಡಾಲ್ ಹೌಸಿ. ಸ್ನೇಹಿತರ, ಉತ್ತರವನ್ನು ತಾವು ಗೆಸ್ ಮಾಡಬಹುದು. ಬಂಗಾಳದ ವಿಭಜನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಹೀಗಿದೆ: ಆಯ್ಕೆ 2 ಲಾರ್ಡ್ ಕರ್ಜನ್. ಬಂಗಾಳದ ವಿಭಜನೆ ಮಾಡಿದವರು ಲಾರ್ಡ್ ಕರ್ಜನ್ ರವರು. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಕೇಸರಿ ಪತ್ರಿಕೆ ಆರಂಭಿಸಿದವರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಕೇಸರಿ ಪತ್ರಿಕೆ ಆರಂಭಿಸಿದವರು ಯಾರು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 ಬಾಲ್ ಗಂಗಾಧರ್ ತಿಲಕ್, ಆಯ್ಕೆ 2 ಗೋಪಾಲಕೃಷ್ಣ ಗೋಖಲೆ, ಆಯ್ಕೆ 3 ಲಾಲಾ ಲಜಪತ ರಾಯರು, ಆಯ್ಕೆ 4 ಬಿಪಿನ್ ಚಂದ್ರಪಾಲರು. ಸ್ನೇಹಿತರೆ, ಪ್ರಶ್ನೆ ಮತ್ತೊಮ್ಮೆ, ಕೇಸರಿ ಪತ್ರಿಕೆ ಆರಂಭಿಸಿದವರು ಯಾರು? ತಾವು ಇಲ್ಲಿ ಉತ್ತರವನ್ನು ಗೆಸ್ ಮಾಡಬಹುದು. ಕೇಸರಿ ಪತ್ರಿಕೆಯನ್ನು ಆರಂಭಿಸಿದವರು, ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1 ಬಾಲ್ ಗಂಗಾಧರ್ ತಿಲಕ್ ರವರು. ಈ ಕೇಸರಿ ಪತ್ರಿಕೆಯನ್ನು ಬಾಲ್ ಗಂಗಾಧರ್ ತಿಲಕ್ ರವರು ಆರಂಭ ಮಾಡ್ತಾರೆ.
ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಬಾಲಗಂಗಾಧರ ತಿಲಕರು ಆರಂಭಿಸಿದ ಇಂಗ್ಲಿಷ್ ಪತ್ರಿಕೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಬಾಲಗಂಗಾಧರ ತಿಲಕ್ ಆರಂಭಿಸಿದ ಇಂಗ್ಲಿಷ್ ಪತ್ರಿಕೆ ಯಾವುದು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 ಕೇಸರಿ ಪತ್ರಿಕೆ, ಆಯ್ಕೆ 2 ನವೋದಯ ಪತ್ರಿಕೆ, ಆಯ್ಕೆ 3 ಮರಾಠ ಪತ್ರಿಕೆ, ಆಯ್ಕೆ 4 ದಿ ಬೆಂಗಾಲ್ ಗೆಜೆಟ್ ಪತ್ರಿಕೆ. ಸ್ನೇಹಿತರೆ, ಪ್ರಶ್ನೆ ಮತ್ತೊಮ್ಮೆ, ಬಾಲಗಂಗಾಧರ್ ತಿಲಕ್ ಆರಂಭಿಸಿದ ಇಂಗ್ಲಿಷ್ ಪತ್ರಿಕೆ ಯಾವುದು? ಸ್ನೇಹಿತರೆ, ತಾವು ಉತ್ತರವನ್ನು ಗೆಸ್ ಮಾಡಬಹುದು. ಬಾಲಗಂಗಾಧರ್ ತಿಲಕ್ರವರು ಆರಂಭಿಸಿದ ಪತ್ರಿಕೆ, ಸರಿಯಾದ ಉತ್ತರ ಆಯ್ಕೆ 3 ಮರಾಠ ಪತ್ರಿಕೆ. ಈ ಮರಾಠ ಪತ್ರಿಕೆಯನ್ನು ಇಂಗ್ಲಿಷ್ ಭಾಷೆಯಲ್ಲಿ ಬಾಲಗಂಗಾಧರ ತಿಲಕ್ರವರು ಆರಂಭ ಮಾಡ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೂರತ್ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆಯಿತು? ಪ್ರಶ್ನೆ ಮತ್ತೊಮ್ಮೆ, ಸೂರತ್ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆಯಿತು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 1905ನೇ ಇಸ್ವಿ, ಆಯ್ಕೆ 2 1907ನೇ ಇಸ್ವಿ, ಆಯ್ಕೆ 3 1917ನೇ ಇಸ್ವಿ, ಆಯ್ಕೆ 4 1920ನೇ ಇಸ್ವಿ. ಸೂರತ್ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆಯಿತು? ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 2 1907ನೇ ಇಸ್ವಿ. 1907ರಲ್ಲಿ ಸೂರತ್ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಹೋಮ್ ರೂಲ್ ಚಳುವಳಿ ಯಾವಾಗ ಆರಂಭವಾಯಿತು? ಪ್ರಶ್ನೆ ಮತ್ತೊಮ್ಮೆ, ಹೋಮ್ ರೂಲ್ ಚಳುವಳಿ ಯಾವಾಗ ಆರಂಭವಾಯಿತು? ಆಯ್ಕೆ 1 1916ನೇ ಇಸ್ವಿ, ಆಯ್ಕೆ 2 1922ನೇ ಇಸ್ವಿ, ಆಯ್ಕೆ 3 1935ನೇ ಇಸ್ವಿ, ಆಯ್ಕೆ 4 1911ನೇ ಇಸ್ವಿ. ಸ್ನೇಹಿತರೆ, ಪ್ರಶ್ನೆ ಮತ್ತೊಮ್ಮೆ, ಹೋಮ್ ರೂಲ್ ಚಳವಳಿ ಯಾವಾಗ ಆರಂಭವಾಯಿತು? ತಾವು ಉತ್ತರವನ್ನು ಗೆಸ್ ಮಾಡಿದ್ದೀರಿ ಅನ್ಕೋತೀನಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1 1916ನೇ ಇಸ್ವಿ. 1916ರಲ್ಲಿ ಈ ಹೋಮ್ ರೂಲ್ ಚಳವಳಿ ಆರಂಭವಾಗುತ್ತದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಹೀಗಿದೆ: ಕರ್ನಾಟಕದಲ್ಲಿ ಹೋಮ್ ರೂಲ್ ಶಾಖೆ ಸ್ಥಾಪಿಸಿದವರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಕರ್ನಾಟಕದಲ್ಲಿ ಹೋಮ್ ರೂಲ್ ಶಾಖೆ ಸ್ಥಾಪಿಸಿದವರು ಯಾರು? ಆಯ್ಕೆಗಳು ಹೀಗಿವೆ: ಆಯ್ಕೆ 1 ಹನುಮಂತರಾವ್ ದೇಶಪಾಂಡೆ, ಆಯ್ಕೆ 2 ವಿ.ಟಿ. ಮಾಧವರಾವ್, ಆಯ್ಕೆ 3 ರಾಮಚಂದ್ರ ರಾಯರು, ಆಯ್ಕೆ 4 ಗಂಗಾಧರ್ ರಾವ್ ದೇಶಪಾಂಡೆ. ಪ್ರಶ್ನೆ ಮತ್ತೊಮ್ಮೆ, ಕರ್ನಾಟಕದಲ್ಲಿ ಹೋಮ್ ರೂಲ್ ಶಾಖೆಯನ್ನು ಸ್ಥಾಪಿಸಿದವರು ಯಾರು? ಸ್ನೇಹಿತರೆ, ಉತ್ತರವನ್ನು ಗೆಸ್ ಮಾಡಿದ್ದೀರಿ ಅನ್ಕೊಳ್ತೀನಿ. ಸರಿಯಾದ ಉತ್ತರ ಆಯ್ಕೆ 4 ಗಂಗಾಧರ್ ರಾವ್ ದೇಶಪಾಂಡೆ. ಗಂಗಾಧರ್ ರಾವ್ ದೇಶಪಾಂಡೆ ಅವರು ಕರ್ನಾಟಕದಲ್ಲಿ ಹೋಮ್ ರೂಲ್ ಶಾಖೆಯನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಕೊನೆಗೊಂದು ಹಿತ ನುಡಿ: ಹಿಂತಿರುಗಿ ನೋಡಬೇಡಿ, ಯಾವಾಗಲೂ ಮುನ್ನಡೆಯಿರಿ. ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ಸಾಹಸ ಮತ್ತು ಅನಂತ ತಾಳ್ಮೆ ಇವುಗಳಿದ್ದರೆ ಮಾತ್ರ ಮಹತ್ ಕಾರ್ಯಗಳನ್ನು ಸಾಧಿಸಲು ಸಾಧ್ಯ ಅಂತ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಸ್ನೇಹಿತರೆ. ಸಾಧನೆಯ ಹಾದಿಯಲ್ಲಿರುವ ಯಾವುದೇ ವ್ಯಕ್ತಿ ಯಾವುದಕ್ಕೂ ಕುಗ್ಗದೆ, ಯಾವುದಕ್ಕೂ ಹಿಗ್ಗದೆ, ಯಾವುದಕ್ಕೂ ಜಗ್ಗದೆ, ಹಿಂತಿರುಗಿ ನೋಡದೆ ತನ್ನಲ್ಲಿರುವ ಅನಂತ ಶಕ್ತಿ, ತನ್ನಲ್ಲಿರುವ ಅನಂತ ಉತ್ಸಾಹ, ತನ್ನಲ್ಲಿರುವ ಅನಂತ ಸಾಹಸ ಮತ್ತು ತನ್ನಲ್ಲಿರುವ ಅನಂತ ತಾಳ್ಮೆ ಇಂತಹ ಗುಣಗಳನ್ನು ಬಲವರ್ಧನೆಗೊಳಿಸುತ್ತಾ ಅವುಗಳ ತಳಹದಿಯ ಮೇಲೆ ನಡೆದದ್ದೇ ಆದರೆ ಆತ ಸಾಧನೆಯ ಶಿಖರವನ್ನು ಅತಿ ಸುಲಭವಾಗಿ ತಲುಪುತ್ತಾನೆ ಸ್ನೇಹಿತರೆ. ತಾವು ಕೂಡ ಅಧ್ಯಯನವನ್ನು ಸರಿಯಾಗಿ ಆರಂಭಿಸಿ ಸಾಧನೆಯ ಹಾದಿಯಲ್ಲಿರುವ ತಾವು ಯಾವುದಕ್ಕೂ ಕುಗ್ಗದೆ, ಹಿಗ್ಗದೆ, ಜಗ್ಗದೆ, ಹಿಂತಿರುಗಿ ನೋಡದೆ ತಮ್ಮಲ್ಲಿರುವ ಎಲ್ಲ ಶಕ್ತಿಗಳನ್ನು ಒಗ್ಗೂಡಿಸಿ ಅವುಗಳ ತಳಹದಿಯ ಮೇಲೆ ನಡೆದು ತಾವು ಕೂಡ ಯಶಸ್ಸಿನ ಶಿಖರವನ್ನು ತಲುಪಿರಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.